ಹಾಸನ ಸಮಾವೇಶಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಅಹಿಂದ ಸಮಾವೇಶಕ್ಕೆ ನೊಂದವರ ಟಚ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶ್ರೀ. ಅಹಿಂದ ಸಮಾವೇಶದ ಮುಖೇನ ಜೆಡಿಎಸ್ಗೆ ಡಬಲ್ ಶಾಕ್. ಹಾಸನದಲ್ಲಿ ನಡೆದ ಪ್ರಜ್ವಲ್ ರೇವಣ್ಣ ಕರ್ಮಕಾಂಡವನ್ನೇ ಅಸ್ತ್ರವನ್ನಾಗಿಸಿಕೊಂಡಿದ್ದಾರೆ. ಸಮಾವೇಶಕ್ಕೆ ಪ್ರಜ್ವಲ್ ರೇವಣ್ಣ ಲಿಂಕ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಚುನಾವಣೆಗೂ ಮುನ್ನ ಹಾಸನ ಬಹಳಷ್ಟು ಸುದ್ದಿಯಾಗಿತ್ತು. ಹಾಸನದ ಆ ಘಟನೆ ಬಗ್ಗೆ ಇಡೀ ದೇಶವೇ ಚರ್ಚೆಯನ್ನ ನಡೆಸಿತ್ತು. ಆ ಘಟನೆಯಿಂದ ಇಡೀ ರಾಜ್ಯಕ್ಕೆ ಅವಮಾನ ಆಗಿತ್ತು. ಇದು ನೊಂದವರ ಪರ ನಿಲ್ಲುವ ಸಮಾವೇಶ ಅಂದಿದ್ದಾರೆ ಡಿಕೆ ಶಿವಕುಮಾರ್. ಜೆಡಿಎಸ್ಗೆ ಮುಜುಗರವನ್ನ ಸೃಷ್ಟಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ಪ್ಲಾನ್. ತಣ್ಣಗಾಗಿದ್ದ ಪ್ರಜ್ವಲ್ ವಿಷಯವನ್ನ ಮತ್ತೆ ಕೆದಕಿದ್ದಾರೆ ಡಿಕೆ ಶ್ರೀ. ಚನ್ನಪಟ್ಟಣ ಸೋಲಿನ ಬಳಿಕ ಹಾಸನದಲ್ಲೂ ಡ್ಯಾಮೇಜ್ ಮಾಡೋದಕ್ಕೆ ಹೋಗಿದ್ದಾರೆ. ಗಾಯಗೊಂಡ ಜೆಡಿಎಸ್ಗೆ ಬಂಡೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಹೀನಾಯವಾಗಿ ಸೋತು ಹೋಗ್ಬಿಡ್ತು ಕಾಂಗ್ರೆಸ್ ವಿರುದ್ಧ. ಇದರ ಜೊತೆಗೆ ಈಗ ಹಾಸನದಲ್ಲಿ ಸಮಾವೇಶಕ್ಕೆ ಮುಂದಾಗಿದ್ದಾರೆ. ಹಾಸನ ಸಮಾವೇಶ ಮೊದಲು ಒಂದು ರೀತಿಯಾದಂಥ ಸಮಾವೇಶ, ಒಂದು ರೀತಿಯಾದಂಥ ವಿಷಯ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಬಿಗ್ ಟ್ವಿಸ್ಟ್ ಕೊಟ್ಟಿರೋದು ಡಿಕೆ ಶಿವಕುಮಾರ್. ಅಹಿಂದ ಸಮಾವೇಶ ಅಂತ ಹೇಳಲಾಗ್ತಾ ಇತ್ತು. ಆ ಅಹಿಂದ ಸಮಾವೇಶಕ್ಕೆ ನೊಂದವರ ಟಚ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶ್ರೀ. ನೋಡಿ, ಹಾಸನದಲ್ಲಿ ನಡೆದ ಪ್ರಜ್ವಲ್ ರೇವಣ್ಣ ಕರ್ಮಕಾಂಡ ಏನಿದೆಯಲ್ಲ, ಅದನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಇಲ್ಲಿ ಮುಂದಾಗಿದ್ದಾರೆ. ಏನು ಡಿಕೆ ಶಿವಕುಮಾರ್ ಅವರು ಸಮಾವೇಶಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಲಿಂಕ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶ್ರೀ. ಚುನಾವಣೆಗೂ ಮುನ್ನ ಹಾಸನ ಬಹಳಷ್ಟು ಸುದ್ದಿಯಾಗಿತ್ತು, ನಿಮಗೆಲ್ಲ ಗೊತ್ತಿರುವ ಹಾಗೆ. ಲೋಕಸಭೆ ಚುನಾವಣೆಗೂ ಮುನ್ನ ಹಾಸನ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಕರ್ಮಕಾಂಡ ಏನಿತ್ತಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿತ್ತು. ಹಾಸನದ ಆ ಘಟನೆಯ ಬಗ್ಗೆ ಇಡೀ ದೇಶವೇ ಚರ್ಚೆಯನ್ನ ನಡೆಸಿತ್ತು. ಆ ಘಟನೆಯಿಂದ ಇಡೀ ರಾಜ್ಯಕ್ಕೆ ಅವಮಾನ ಆಗಿತ್ತು. ಇದು ನೊಂದವರ ಪರ ನಿಲ್ಲುವ ಸಮಾವೇಶ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಕರ್ಮಕಾಂಡ ವಿಚಾರ ಇಡೀ ದೇಶವನ್ನೇ ತಲುಪಿತ್ತು. ದೇಶದ ಜನ ರಾಜ್ಯವನ್ನ ಬೇರೆ ರೀತಿಯಲ್ಲೇ ನೋಡೋದಕ್ಕೆ ಶುರು ಮಾಡಿದ್ರು. ಒಬ್ಬ ಸಂಸದನಾಗಿದ್ದುಕೊಂಡು ಈ ರೀತಿಯಾದಂತ ಕೃತ್ಯವನ್ನ ಮಾಡಿದಾನಲ್ಲ ಅನ್ನೋ ನಿಟ್ಟಿನಲ್ಲಿ ಇಡೀ ದೇಶದ ಜನ ನೋಡ್ತಾ ಇದ್ರು. ಹಾಗಾಗಿ ಇಡೀ ರಾಜ್ಯಕ್ಕೆ ಅವಮಾನ ಆಗಿತ್ತು. ಹಾಗಾಗಿ ಈ ವಿಚಾರವನ್ನೇ ಮುಂದಿಟ್ಕೊಂಡು ಈಗ ಇದು ನೊಂದವರ ಪರ ನಿಲ್ಲುವ ಸಮಾವೇಶ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ಗೆ ಮುಜುಗರವನ್ನ ಸೃಷ್ಟಿ ಮಾಡಿದ್ದಾರೆ. ಈಗ ಈ ಪ್ಲಾನ್ ನ ಮುಖೇನ ಡಿಕೆ ಶಿವಕುಮಾರ್ ತಣ್ಣಗಾಗಿದ್ದಂತ ಪ್ರಜ್ವಲ್ ವಿಚಾರವನ್ನ ಮತ್ತೆ ಕೆದಕಿದ್ದಾರೆ. ಚನ್ನಪಟ್ಟಣ ಸೋಲಿನ ಬಳಿಕ ಹಾಸನದಲ್ಲೂ ಡ್ಯಾಮೇಜ್ ಮಾಡುವುದಕ್ಕೆ ಮುಂದಾಗಿದ್ದಾರೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹಾಗಾಗಿನೇ ಗಾಯಗೊಂಡಂತ ಜೆಡಿಎಸ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ಸಮಾವೇಶದ ಉದ್ದೇಶ, ನಾವು ಎಲ್ಲ ಕಡೆನೂ ಈ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೀವಿ. ಈಗ ತುಮಕೂರಿನಲ್ಲಿ ಬೃಹತ್ ಸಭೆ, ಸರ್ಕಾರಕ್ಕೆ ಏನ್ ಮಾಡಿದ್ದೇವೆ, ಸರ್ಕಾರ ಜನರಿಗೆ ಯಾವ ರೀತಿ ತಲುಪುವಂತ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಅನ್ನೋದನ್ನ ಕೂಡ ಈಗಾಗಲೇ ನಾವು ಜನರಿಗೆ ತಿಳಿಸಿದ್ದೇವೆ. ಬಹಳ ದೊಡ್ಡ ಕಾರ್ಯಕ್ರಮವನ್ನ ಇವತ್ತು ಪರಮೇಶ್ವರ್ ಅವರು ಮತ್ತು ರಾಜೇಂದ್ರ ಅವರು ಮತ್ತು ಆ ಜಿಲ್ಲೆಯ ಎಲ್ಲ ಶಾಸಕರು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದರು. ಇದು ಕೂಡ ಒಂದು ಸಂದೇಶವನ್ನ ಇಲ್ಲಿ ಕೊಡಬೇಕು. ಜನ ಈ ಒಂದು ಹಾಸನ ಜಿಲ್ಲೆಯ ಮಹಾಜನತೆ ಬಹಳ ಮಧ್ಯದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಬಹಳ ಕುಟುಂಬಗಳ ನೋವು ನಲಿವು ಇವೆಲ್ಲ ಕೂಡ ಇಡೀ ದೇಶದ ಉದ್ದಕ್ಕೂ ಕೂಡ ಚರ್ಚೆ ಆಗಿದೆ. ಅವರಿಗೆ ಶಕ್ತಿ ತುಂಬಬೇಕು. ನಾವು ಅವರ ಸ್ವಾಭಿಮಾನದ ಬದುಕಿಗೆ ನಾವು ಕಾಂಗ್ರೆಸ್ ಪಕ್ಷ ಧೈರ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಮಾವೇಶವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಆದ್ರಿಂದ ನಾನೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನನ್ನ ಅಧ್ಯಕ್ಷತೆಯಲ್ಲೇ ಈ ಸಮಾರಂಭ ಕಾರ್ಯಕ್ರಮ ನಡೀತದೆ.